ಎಕ್ಸೆಲ್ ಪಿ ಯು ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಇದೀಗ ದರ್ಶನ್ಗೊಂದು ಪ್ರಶ್ನೆ ಇರ್ತದೆ ನಂದು. ದರ್ಶನ್, ಇಲ್ಲಿ ಏನಾಗಿದೆ, ನೈಸ್ ಹ್ಯಾಡ್ ಇನ್ಕ್ರೀಸ್ ಟೋಲ್ ಫೀಸ್ ಆನ್ ವೇರಿಯಸ್ ಒಕೇಶನ್ಸ್ ವಿತೌಟ್ ಸೀಕಿಂಗ್ ಪ್ರಯರ್ ಅಪ್ರೂವಲ್ ಆಫ್ ದಿ ಸ್ಟೇಟ್ ವಿಚ್ ದ ಕೋರ್ಟ್ ಹೆಲ್ಡ್ ವಾಸ್ ಎ ವಯಲೇಷನ್ ಆಫ್ ದಿ FWA ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತ ಹೇಳಿ. ಅಂದರೆ ಈ ನೈಸು ತನಗೆ ಯಾವಾಗ ಬೇಕೋ ಆವಾಗ ಈ ಟೋಲ್ ದರವನ್ನು ಹೆಚ್ಚಳ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ಅಗ್ರಿಮೆಂಟ್ ಹೇಳೋದೇನು, ಪ್ಯಾರಾಗ್ರಾಫ್ 89 ಆಫ್ FWA ಅವ್ರು ಹೇಳೋದು ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ದಿ ಕೋರ್ಟ್ ಸೆಡ್ ದಟ್ ನೈಸ್ ವಾಸ್ ಕನ್ಸ್ಟ್ರಕ್ಟಿಂಗ್ ಪೆರಿಫರಲ್ ರೋಡ್ಸ್, ಪುಟ್ಟಿಂಗ್ ಅಪ್ ಟೋಲ್ ಪ್ಲಾಜಾಸ್, ಕಲೆಕ್ಟಿಂಗ್ ಟೋಲ್, ಇನ್ಕ್ರೀಸಿಂಗ್ ಟೋಲ್ without prior state approval and earning profits without fulfilling its FWA obligations. ಅಂದರೆ ಏನಾಗುತ್ತೆ, ನಿಮಗೆ ಇವರು ಏನೇ ಟೋಲ್ ದರ ಜಾಸ್ತಿ ಮಾಡಿದ್ರು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ, ಸರ್ಕಾರದೊಂದಿಗೆ ಚರ್ಚೆ ಮಾಡದೆ ಅದನ್ನು ಜಾಸ್ತಿ ಮಾಡುವಂತಿಲ್ಲ ಅಂತ ಬಂದಾಗ ಇವರು ಮನ್ಸಿಗೆ ಬಂದಾಗೆಲ್ಲ ಮಾಡ್ಕೊಂಡಿದ್ದಾರೆ. 9 ರೂಪಾಯಿ 10 ರೂಪಾಯಿ ಬರುತ್ತೆ, 1 ಕಿಲೋಮೀಟರ್ ಓಡಾಡಿದ್ರು ನೀವು. ಇದಕ್ಕೆಲ್ಲ ಯಾರು ಇವ್ರಿಗೆ ಅನುಮತಿ ಕೊಟ್ಟಿದ್ದು? ನೈಸ್ ಅನ್ನುವು ದೊಡ್ಡ ಅರಾಜಕತೆ ಅಲ್ವ ನಮ್ಮ ರಾಜ್ಯದಲ್ಲಿ. ಇಷ್ಟು ಅರಾಜಕತೆಯನ್ನು ನಮ್ಮ ರಾಜ್ಯ ಸರ್ಕಾರ, ಈ ರಾಜ್ಯದ ಜನ ನಾವು ಸಹಿಸ್ಕೋಬೇಕಾ ಅಂತ ಪಾಯಿಂಟ್. ಜನರಿಗೆ ಯಾವುದೇ ರೀತಿಯಾದಂಥ ಹೊರೆಗಳಾದರೆ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಐದರ್ ಇಟ್ ಮೇ ಬಿ ಯಾವುದೇ ಪಾರ್ಟಿಗಳಾಗಿರ್ಬೋದು. ಈವನ್ ಈ ನೈಸ್ನಲ್ಲಿ ಆ ರೀತಿಯಾದಂತಹ, ನೀವೇ ಈಗ ಯಾವುದೋ ಕೋರ್ಟ್ನ ಆದೇಶಗಳನ್ನ ಉಲ್ಲೇಖ ಮಾಡಿರೋದ್ರಿಂದ ದಿಸ್ ಆಲ್ ದ ರೆಕಾರ್ಡೆಡ್ ಥಿಂಗ್ಸ್. ಹಾಗೆ ಆ ರೀತಿಯಾದಂಥ ಹೊರೆಗಳನ್ನ ನಮ್ಮ ಮೇಲೆ ಹಾಕಿದ್ರು ಅನ್ನುವಂಥ ವಿಚಾರವನ್ನು ನೀವು ಎತ್ತಿರೋ ಕಾರಣ ಖಂಡಿತವಾಗ್ಲೂ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಸರಿಯಾದ ಕ್ರಮವನ್ನು ಆಗಬೇಕು. ಆದರೆ ಇವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಬಂದು ನೈಸು ಮತ್ತು ಬಿಡದೆ ಬಿಟ್ಟರೆ ಅವರಿಗೆ ಈ ದೇಶ ಕಾಣಿಸ್ತಾ ಇಲ್ಲ. ಜೊತೆಗೊಂದು HMT ಅಂದರೆ ಇವ್ರು ನಿರ್ಮಾಣ ಮಾಡಲಿಲ್ಲ, HMT ಒಂದು ಕಾಣಿಸ್ತಾ ಇದೆ. ಕಟ್ಟಿದವ್ರು ನಾವು, ಮ್ಯಾನುಫ್ಯಾಕ್ಚರ್ ನಮ್ಮದು. ದಿನ ಬೆಳಗಾದ್ರೆ HMT ಹೋಗ್ತಾ ಇದ್ದಾರೆ, ದಿನ ಬೆಳಗಾದ್ರೆ ಬಿಡದಿ ಅಂತ ಹೋಗ್ತಾ ಇದ್ದಾರೆ, ದಿನ ಬೆಳಗಾದ್ರೆ ನೈಸ್ ಅಂತ ಹೋಗ್ತಾ ಇದ್ದಾರೆ. ಸರ್ ಹೌದು, ನಾವು ಇವತ್ತಿಂದು ಕಾಪಿಗಳನ್ನ ನೋಡಬೇಕು, ಆರ್ಡರ್ಗಳನ್ನ ನೋಡಬೇಕು, ತಪ್ಪಿದ್ರೆ ಶಿಕ್ಷೆನೂ ಆಗಬೇಕು, ಎರಡು ಮಾತಿಲ್ಲ. ಆದರೆ ಮೂಲ ಕರ್ತೃ ಕೃತಿ ಶಂಕುಸ್ಥಾಪನೆ ಅಡಿಪಾಯ ಎಲ್ಲ ಹಾಕ್ತವ್ರು ನೈಸಿಗೆ ದೇವೇಗೌಡ್ರಲ್ವಾ. ಈಗ ಕುಮಾರಸ್ವಾಮಿ ಅವರು ಇವತ್ತು ಬಂದು ಮಾತಾಡ್ತಾರೆ. ಈಗ ಏನೋ ಒಬ್ಬರು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ರೋಡ್ ಮಾಡ್ತಾರಪ್ಪ, ಮೈಸೂರು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇತ್ತು, ದೇವೇಗೌಡರೆಲ್ಲ ಕೂತ್ಕೊಂಡು ಯೋಚನೆ ಮಾಡೋದು, ತುಂಬ ಜನ ಸಾಯ್ತಾ ಇದ್ದಾರಪ್ಪ, ಆ ಥರ ಕಿರಿದಾದ ರಸ್ತೆಗಳು. ಒಂದು ಕಡೆಯಿಂದ ನಾವು ಹೊಸೂರು ರಸ್ತೆವರೆಗೂ ಹೋಗ್ಲಿಕ್ಕೆ ಸುಗಮವಾಗಿ ಒಂದು ರಸ್ತೆ ಬೇಕು. ತುಮಕೂರು ರೋಡು ಜಾಯ್ನ್ ಆಗಲಿ, ಕನಕಪುರ ರೋಡು ಬರಲಿ, ಇದರಲ್ಲಿ ಬನ್ನೇಘಟ್ಟ ರೋಡು ಬರಲಿ, ಆ ನಂತರದ ಹೊಸ ರೋಡು ಬರಲಿ ಅಂತ ಒಂದು ಲೈನ್ ಎಳೆದ್ರಲ್ಲಿ. ಇದು ತಪ್ಪಾಯಿತು. ಹಾಗಾದ್ರೆ ಶಂಕುಸ್ಥಾಪನೆ ಮಾಡಿಬಿಟ್ರು ಅಂದ್ರೆ ಅಲ್ಲಿ ದೇವೇಗೌಡದ ಕನ್ಸಿಡರ್ ಮಾಡಂಗಿಲ್ಲ. ಅವತ್ತಿನ ರಾಜ್ಯ ಸರ್ಕಾರ ಅದು ನಿಜ ಅಲ್ವಾ? ಅವತ್ತಿನ ರಾಜ್ಯ ಸರ್ಕಾರ. ಸರ್ ಕೇಳಿ, ನಾನು ಇಲ್ಲಿ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಕೂರ್ಸೇ ಇಲ್ಲ, ನೆನಪಿಸ್ಕೊಂಡೆ. ಪ್ರೀತಿಯಿಂದ ದೊಡ್ಡಗೌಡರು ಮಾಡಿರೋ ಒಂದು ಮಹಾನ್ ಸಾಧನೆ ನೆನೆಸ್ಕೊಂಡೆ ಸರ್, ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ಹಾಗೆ ಅವತ್ತು 2006 ಕುಮಾರಣ್ಣನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಾಪ ಅಕ್ರಮ ಎಲ್ಲ ತುಂಬಾ ಹೇಳಿದ್ರಲ್ಲ. 18ರಿಂದ 19 ತಾವೇ ಇದ್ರಿ. ತಾವು ತಮ್ಮ ಸರ್ಕಾರ ಇದ್ದು ನೈಸಿನ ಬಗ್ಗೆ ಆಳ ಅಗಲ ಅರಿವು ಇದ್ದಂತ ಕುಮಾರಸ್ವಾಮಿಗಳು ತಾವು ಅವತ್ತು ಮಾಡಿದ್ದೇನು ಅನ್ನುವಂತ ಮೂಲ ಪ್ರಶ್ನೆಯನ್ನು ಎತ್ತುತ್ತಾ ನೀವು ನೈಸ್ ಅದ್ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ ದರ್ಶನ್. ಅವ್ರೇನ್ ಹೇಳಿದ್ರು ಗೊತ್ತಾ? ಕುಮಾರಸ್ವಾಮಿ ಹೇಳಿದ್ರು, ನೋಡಪ್ಪ ಇದ್ದಿದೆ 38-39 ಜನ ಶಾಸಕರ ಜೊತೆನಲ್ಲಿ ಕ್ಯಾಬಿನೆಟ್ ಕೂತ್ಕೊಂಡು ಅರ್ಧ ಬೇರೆ ಪಾರ್ಟಿಯವರೇ ಇರ್ತಿದ್ರು. ನಾನು ಏನಾಡಿದ್ದು ಅದು ಮಾಡಕ್ ಹೋದ ತಕ್ಷಣ ಅವ್ರೇನ್ ಮಾಡ್ಬಿಡ್ತಾ ಇದ್ರು, ಅವರು ಕ್ಯಾಬಿನೆಟ್ಗೆ ಬರದೆ ಗೈರಾಜರ ಕುಮಾರಸ್ವಾಮಿ ಅವರೇ. ಅದಕ್ಕೆ ನಾನು ಇದನ್ನೇನು ಕುಮಾರಸ್ವಾಮಿ ಅಲ್ಲ, ಯಾವ ಶಕ್ತಿ ಅಂತ ಈ ತರ ಏನಾದ್ರೂ 130 ಎಲ್ಲರೂ ಜೈಲಿಗೆ ಈ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅವರಿಗೆ ನಾನು ನೇರವಾಗಿ ಹೇಳುವಂತದ್ದು, ನಿಮಗೆ ನಾಡಿನ ಬಗ್ಗೆ, ನಿಮಗೆ ಮಣ್ಣಿನ ಬಗ್ಗೆ, ನಿಮಗೆ ಜಲದ ಬಗ್ಗೆ ಅಂತ ಏನಾದ್ರು ಪ್ರಾದೇಶಿಕತೆಯ ಪಕ್ಷ ಅಲ್ವಾ ನಿಮ್ದು? ಆ ತಾಕತ್ತಿದ್ರೆ ರಾಜೀನಾಮೆ ಬಿಸಾಕ್ ಹೋಗ್ಬೇಕಿತ್ತು. ಅಧಿಕಾರಕ್ಕೆ ಅಂಟಿಕೊಳ್ಳು ಕೂತ್ಕೊಳ್ಳುವಂತ ಜಾಯಮಾನ ದೊಡ್ಡಗೌಡರಿಗೆ ಕುಮಾರಸ್ವಾಮಿ ಬಂದಿದೆ. ವಕೀಲರು ಈಗ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡ್ತಾ ಇದ್ರು ಸರ್. ಯಾವುದು? ರೈತರು ವಿಚಾರ. ಹೌದು ಸರ್, ನೈಸ್ ರೋಡ್ ನ ಸುತ್ತಮುತ್ತ ಇರ್ತಕ್ಕಂಥ ರೈತರು ನೋವೇ, ಬಿಡದಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರು ನೋವೇ. ಹಾಗೇನೆ ಹಾಸನದ ರೈತರ ನೋವಿದೆಯಲ್ಲ, ಯಾಕೆ ಅದು ದೊಡ್ಡಗೌಡರಿಗೆ ಕುಮಾರಸ್ವಾಮಿ ಗುಂಡೊಡಿತಾ ಇಲ್ಲ 1300 ಎಕರೆಯನ್ನ ವಶಪಡಿಸ್ಕೊಂಡ್ರಲ್ಲ. 1300 ಎಕರೆ ಎಕರೆಗೆ ಯಾವುದೇ ರೀತಿಯಾದ ಪರಿಹಾರ ಕೊಡ್ಲಿಲ್ಲ, ಯಾವುದೇ ರೀತಿಯಾದಂತ ಜಮೀನುಗಳು ಕೊಡ್ಲಿಲ್ಲ. ಈ ವಿಮಾನ ನಿಲ್ದಾಣ ಅಂತ ಹೇಳಿ ಗಲಾಟೆ ಆದ್ರೆ ಕೇಳಿಸ್ಕೊಳ್ಳಿ ನೋಡಿ. ಒಂದು ನಿಮಿಷ